ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯ ಮತ್ತು ಮೀನಾ ಅವರು ಕೃಷ್ಣ ಕೇಳ್ತಾ ಇರ್ತಾರೆ, ನಿಮ್ಮ ಅಜ್ಜಿ ಫೋಟೋ ಏನಾದರೂ ಇದೆಯಾ ಅಥವಾ ನಿಮ್ಮ ತಾಯಿ ಫೋನ್ ನಂಬರ್ ಏನಾದರೂ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಆಗ ಕ್ರಿಶ್ ಇಲ್ಲ ಅಂಕಲ್, ನನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಮೀನಾ ಅವರು ಹೇಳ್ತಾರೆ, ರೀ ಇವ್ನು ಸ್ಕೂಲಲ್ಲಿ ಕೇಳಿದರೆ ಪ್ರೂಫ್ ಏನಾದರೂ ಕೊಟ್ಟಿರ್ತಾರೆ ರೀ, ಅಜ್ಜಿ ಫೋಟೋ ಅಥವಾ ಫೋನ್ ನಂಬರು ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರಲ್ರಿ ಅಂತ ಹೇಳ್ತಾ ಇರ್ತಾರೆ. ಹೌದಲ್ವಾ, ಕರೆಕ್ಟು ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ಏನಪ್ಪ ಕ್ರಿಶ್ ಅಜ್ಜಿದು ವಿಷಯ ಏನಾದರೂ ಗೊತ್ತಾಯ್ತಾ ಅಂತ ಹೇಳಿದಾಗ, ಇಲ್ಲಪ್ಪ 2-3 ಕಡೆ ನಾನು ಕೂಡ ಹುಡುಕ್ದೆ, ಆದರೆ ಅವ್ರದ್ದೇನೂ ಅಡ್ರೆಸ್ ಸಿಗಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಅಪ್ಪ ನಿಮ್ಮ ಸ್ಕೂಲಲ್ಲಿ ಕ್ರಿಶ್ ಓದ್ತಾ ಇದ್ದಾನಲ್ಲ, ಅಲ್ಲೇನಾದರೂ ಪ್ರೂಫು ಒಂದು ಫೋಟೋ ನಂಬರ್ ಏನಾದರೂ ಒಂದು ಕೊಟ್ಟಿರ್ತಾರೆ ಕಣಪ್ಪ, ಅದನ್ನು ಸ್ವಲ್ಪ ಫೋನ್ ಮಾಡಿ ತಿಳ್ಕೊಳಪ್ಪ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಕೂಡ ಹೇಳಿ ಫೋನ್ ಮಾಡ್ತಾರೆ ಅವ್ರಿಗೆ. ಒಳಗಡೆ ಹೋಗ್ಬಿಟ್ಟು ಫೋನ್ ಮಾಡಿ ಎಲ್ಲ ಡೀಟೇಲ್ಸು ತಿಳ್ಕೊತಾರೆ. ಅಷ್ಟರಲ್ಲಿ ಶಾಂತಿ ಅವರು ಹೇಳ್ತಾರೆ, ಅಲ್ಲ ಕಣೋ, ಇವನು ಇಷ್ಟು ಚೋಟುದ್ದ ಇದ್ದಾನೆ, ಲಾಲಿಪಾಪ್ ತಿನ್ನೋ ಏಜಲ್ಲಿ ಇವನು ಲಾಲಿ ಹಾಡಿಸ್ತಾ ಇದ್ದಾನೆ ನಮಗೇನೆ, ಇವನು ಕಮ್ಮಿ ಆಸಾಮಿ ಅಲ್ಲ ಇವನು ಅಂತ ಹೇಳಿಬಿಟ್ಟು ಶಾಂತಿಯವರು ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾರೆ. ಆಗ ಶಾಂತಿಯವರು ರಂಗನಾಥ್ ಅವರಿಗೆ ಹೇಳ್ತಾ ಇರ್ತಾರೆ, ರೀ ಇವನನ್ನು ಮೊದಲೇ ಕರ್ಕೊಂಡೋಗಿ ಯಾವುದಾದ್ರೂ ಒಂದು ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಮಗುನ ಮುಂದಿಟ್ಕೊಂಡು ಮಾತಾಡೋ ಮಾತೇನೇ ಇದು, ಆ ಮಗು ಮನಸ್ಸಿನ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತ ಅನ್ನೋದು ನಿನಗೆ ಗೊತ್ತಾಗಲ್ವೇನೆ ನಿನಗೆ ಅಂತ ಹೇಳ್ತಾರೆ. ಅವ್ರ ಮಗುನೇ ಅವರು ಬಿಟ್ಟು ಬಂದವರು, ಈಗ ಬೇರೆಯವ್ರ ಮಗು ಬಗ್ಗೆ ಯೋಚನೆ ಮಾಡ್ತಾರಾ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಕೇಳ್ತಾರೆ, ಅಲ್ಲಪ್ಪ ನಿನ್ನ ಹಾಸ್ಪಿಟ್ಲಿಗೆ ಹೋದಾಗ ಅವ್ರ ಅಜ್ಜಿ ಏನಂತ ಹೇಳಿದರು ಅಂತ ಹೇಳಿದಾಗ, ಅವರು ಕೃಷ್ಣ ನಾವು ನಮ್ಮ ಜೊತೆಲೇ ಕರ್ಕೊಂಡು ಹೋಗ್ತೀವಿ, ನೀವು ಡಿಸ್ಚಾರ್ಜ್ ಆಗೋವರೆಗೂ, ಆಮೇಲೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟೆ ಕರ್ಕೊಂಬಂದ್ವಿ ಅಪ್ಪ ಅಂತ ಹೇಳ್ತಾರೆ. ಆಗ ರವಿ ಶ್ರುತಿಯವರು ಕೂಡ ಕೇಳ್ತಾ ಇರ್ತಾರೆ, ಅಲ್ಲ ಏನಾಯಿತು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇವರು ಅಜ್ಜಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಡೌಟ್ ಬರುತ್ತೆ, ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶಾಂತಿಯವ್ರು ಹೇಳ್ತಾರೆ, ಕುದುರೆಗೆ ನೋಡಿದರೆ ಎಲ್ರಿಗೂ ಕಾಲು ನೋವೇ ಅಲ್ವಾ ಅಂತ ಹೇಳ್ಬಿಟ್ಟು ಶಾಂತಿಯವ್ರು ಹೇಳ್ತಾರೆ. ಶ್ರುತಿಯವ್ರು ಹೇಳ್ತಾರೆ, ಸುಮ್ಮನೆ ಇದೆಲ್ಲ ಯಾಕೆ, ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಹೇಳಿದಾಗ, ಅಷ್ಟರಲ್ಲಿ ಆ ಮನೋಜ್ ಅವರು ಹೇಳ್ತಾ ಇರ್ತಾರೆ, ಅಲ್ಲ ಪೊಲೀಸ್ ಸ್ಟೇಷನ್ನು ಅದು ಇದು ಅಂತ ಸುಮ್ಮನೆ ನಮ್ಮ ಟೈಮ್ ಯಾಕೆ ನಾವು ವೇಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿಯವ್ರು ಹೇಳ್ತಾರೆ, ನಮ್ಮ ಮನೋಜ್ ಹೇಳೋದು ಕರೆಕ್ಟಾಗಿ ಹೇಳ್ತಾನೆ, ನಾನು ಓದಿಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಈ ಪಿಲ್ಟೋನ ಕರ್ಕೊಂಡೋಗ್ಬಿಟ್ಟು ಯಾವುದಾದ್ರೂ ಆಶ್ರಮಕ್ಕೆ ಬಿಟ್ಬಿಡಿ ಅಂತ ಶಾಂತಿಯವ್ರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವ್ರು ಬರ್ತಾರೆ. ಹೇಳಿದ್ದೀನಪ್ಪ, ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರಂತೆ, ಹಾಗೆ ಅವ್ರನ್ನ ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ ಅವ್ರ ಫೋಟೋನು ತೊಗೊಂಡಿದ್ದಾರಂತೆ, ಕಳಿಸ್ತಾರಂತೆ ಇಷ್ಟರಲ್ಲಿ ಈಗಲೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವ್ರ ಅಜ್ಜಿ ಫೋಟೋನ ಅವರು ಸ್ಕೂಲಿಂದ ಸೆಂಡ್ ಮಾಡ್ತಾರೆ ರಂಗನಾಥ್ ಅವ್ರ ನಂಬರ್ಗೆ. ಆಗ ಸೂರ್ಯ ಅವರು, ಅಪ್ಪ ನನ್ನ ನಂಬರ್ಗೆ ಇದನ್ನು ಕಳಿಸು, ನಾನು ಎಲ್ಲರಿಗೂ ಕಳಿಸ್ತೀನಿ. ಅವ್ರ ಅಜ್ಜಿ ಫೋಟೋನ ಮೊಬೈಲಿಗೆ ಬಂದ ತಕ್ಷಣವೇ ಎಲ್ಲರ ಮೊಬೈಲ್ಗೂ ಸೆಂಡ್ ಮಾಡ್ತಾರೆ. ರವಿ ಶ್ರುತಿ ಅವ್ರಿಗೆ, ಮನೋಜ್ ಅವ್ರಿಗೆ, ಹಾಗೆ ರೋಹಿಣಿಗೆ ಮತ್ತು ಮೀನಾ ಅವ್ರ ಮನೆಯವ್ರಿಗೆಲ್ಲರಿಗೂ, ಅವ್ರ ಫ್ರೆಂಡ್ಸಿಗೆಲ್ಲರಿಗೂ ಅವ್ರ ಅಜ್ಜಿ ಫೋಟೋ ಕಳಿಸ್ತಾರೆ. ಶ್ರುತಿ ಅವರು ಕೇಳ್ತಾರೆ, ಅಲ್ಲ ಮೀನಾ, ನೀವು ಇವ್ರ ಅಜ್ಜಿಗೆ ಕಾಲ್ ಮಾಡಿದ್ರಾ ಅಂತ ಕೇಳ್ತಾರೆ. ಹೌದು, ತುಂಬ ಸತಿ 100 ಸತಿ ಕಾಲ್ ಮಾಡಿಬಿಟ್ಟಿದ್ದೀನಿ, ಆದರೆ ಅವ್ರ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಾ ಇದೆ ಅಂತ ಮೀನಾ ಅವರು ಶ್ರುತಿಯವ್ರಿಗೆ ಹೇಳ್ತಾರೆ. ಆಯ್ತು ಎಲ್ಲರೂ ನಿಮ್ಮ ಕೆಲಸ ನೀವು ನೋಡಿ, ಶ್ರುತಿ ರವಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ನೀವು ಮಾಡಿ, ಮೀನಾ ನೀನು ಕಳ್ಸಮ್ಮ ಅಂತ ಹೇಳ್ತಾರೆ. ಹಾಗೆ ರೋಹಿಣಿ ಅವ್ರಿಗೂ ಕೂಡ ಹಾಗೆ ಹೇಳ್ತಾರೆ. ಆಗ ರವಿ ಅವರು, ಮೀನಾ ಮತ್ತು ಸೂರ್ಯ ಅವರು ಕೂತಿರ್ತಾರಲ್ಲ, ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ, ಅಂದರೆ ಅವ್ರ ಅಜ್ಜಿ ಏನಕ್ಕೆ ಈ ಥರ ಕೆಲಸ ಮಾಡಿದ್ರು, ಏನಕ್ಕೆ ಕೃಷ್ಣ ಈ ಥರ ಬಿಟ್ಟು ಹೋದ್ರು ನಮ್ಮ ಹತ್ರ ಅಂತ ಹೇಳಿ ಮೀನಾ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ ಕಣೆ, ನಾವು ನೋಡ್ಕೊತೀವಿ ಅಂತ ಏನಾದರೂ ಬಿಟ್ಟೋಗಿರಬಹುದು ಅಂತ ಹೇಳಿದಾಗ, ಇಲ್ಲ ರೀ, ಆ ಥರ ಇಲ್ಲ, ಯಾಕಂದರೆ ಅವರು ಅವತ್ತು ನಾವು ದತ್ತು ತಗೋತೀವಿ ಅಂತಲೇ ಕೇಳಿದಾಗಲೇ ಅವತ್ತೇ ಕೊಡ್ಬೋದಾಗಿತ್ತು, ಅವರು ಇಲ್ಲೇನೋ ನಡೀತಾ ಇದೆ ಕಣ್ರಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಇರಲಿ ಬಿಡು, ಆ ಮಗು ಮನಸ್ಸಿನ ಮೇಲೆ ಏನು ಪ್ರಭಾವ ಬೀರಬಹುದು ಅಂತ ಹೇಳಿಬಿಟ್ಟು ಇಬ್ಬರು ಈ ಥರ ಮಾತಾಡೋದು ಬೇಡ, ನಾವು ಇದೀವಲ್ಲ ನೋಡ್ಕೊಳೋಣ ಅಂತ ಹೇಳ್ತಾರೆ. ಆಗ ಮಲಗಿರ್ತಾರಲ್ವ ಮೀನಾ, ಸೂರ್ಯ ಮಧ್ಯೆ ಮಲಗಿರ್ತಾನೆ. ಕ್ರಿಶ್ ಮಧ್ಯರಾತ್ರಿಯಲ್ಲಿ ಎದ್ಬಿಟ್ಟು ಅವ್ರ ಅಮ್ಮನ ನೆನೆಸ್ಕೊಂಡು ಇವರು ರೋಹಿಣಿ ಅವ್ರ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗ್ಬಿಟ್ಟು, ಅಮ್ಮ ನನ್ನನ್ನು ಇಲ್ಲಿಂದ ಕಳಿಸ್ಬೇಡಮ್ಮ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ. ಆಯಿತು ಪುಟ್ಟ ಅಂತ ಹೇಳಿಬಿಟ್ಟು ಅಲ್ಲೇ ಮಲಗಿರುತ್ತೆ ಪಾಪು ಕ್ರಿಶ್. ಅಷ್ಟರಲ್ಲಿ ಮೀನಾ ಅವ್ರು ಎದ್ಬಿಟ್ಟು ನೋಡ್ತಾರೆ, ಅಲ್ಲಿ ಮಗು ಕಾಣಿಸ್ತಾ ಇರಲ್ಲ. ಆಗ ಕ್ರಿಶ್ ರೋಹಿಣಿಯ ಹತ್ರ ಹೋಗ್ಬಿಟ್ಟು ರೋಹಿಣಿನ ಎಬ್ರಿಸ್ಬಿಟ್ಟು, ಅಮ್ಮ ಅಜ್ಜಿನ ನೀನೇ ಎಲ್ಲಾದರೂ ಕಳಿಸಿದೀಯೇನಮ್ಮ ಅಂತ ಹೇಳಿಬಿಟ್ಟು ರೋಹಿಣಿನ ಕೇಳ್ತಾ ಇರ್ತಾನೆ. ಆಗ ಇಲ್ಲಪ್ಪ, ನಾನೇನು ಕಳಿಸಿಲ್ಲ ನಾನು, ನನಗೂ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾರೋ ಅಂತ ಹೇಳಿಬಿಟ್ಟು ರೋಹಿಣಿಯವರು ಮಾತಾಡ್ತಾ ಇರ್ತಾರೆ. ಆಗ ಪಾಪು ಅವ್ರ ತಾಯಿ ಮಡಿಲಲ್ಲಿ ಮಲಗಿರುತ್ತೆ. ಅಷ್ಟರಲ್ಲಿ ಮೀನಾ ಮತ್ತು ಸೂರ್ಯ ಅವರು ಹಾಲಲ್ಲಿ ಹುಡ್ಕೊಂಬರ್ತಾರೆ. ಎಲ್ಲಿ ಕ್ರಿಶ್ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕ್ರಿಶ್ ಅಂತ ಕೂಗ್ತಾ ಇರಬೇಕಾದ್ರೆ ರೋಹಿಣಿ ರೂಮಿಂದ ರೋಹಿಣಿ ಮತ್ತು ಕ್ರಿಶ್ ಇಬ್ಬರು ಹೊರಗಡೆ ಬರ್ತಾರೆ. ಆಗ ಇವರು ಮೀನಾ ಅವರು ಸೂರ್ಯ ಅವ್ರು ಕೇಳ್ತಾರೆ, ಏನಕ್ಕೋ ಕ್ರಿಶ್ ಇಲ್ಲಿಗೆ ಬಂದಿದ್ದೆ ನೀನು ಇವ್ರ ರೂಮಿಗೆ ಅಂತ ಅಂದಾಗ, ನಾನು ವಾಶ್ರೂಮಿಗೆ ಬಂದಿದ್ದೆ ಅಂತ ಹೇಳಿಬಿಟ್ಟು ಕೈನ ತೋರಿಸ್ತಾನೆ. ಆಯಿತು ಬಾ, ಇವಾಗ ಅಲ್ಲೆಲ್ಲ ಹೋಗಬಾರ್ದು, ಬಂದು ಮಲ್ಕೋಬಾ ಅಂತ ಹೇಳಿಬಿಟ್ಟು ಮೀನಾ ಮತ್ತು ಸೂರ್ಯ ಅವರು ಕೃಷ್ಣ ಕರ್ಕೊಂಡು ಹೋಗಿ ಮತ್ತೆ ಮಲ್ಕೊತಾರೆ. ಆಗ ಮೀನಾ ಅವರು ಕೇಳ್ತಾರೆ, ಅಲ್ಲ ರೀ ಇವ್ನು ಯಾಕೆ ರೀ ಹಗ್ಲಾಗ್ಲ ಆ ರೂಮಿಗೆ ಹೋಗ್ತಾ ಇರ್ತಾನೆ ಅಂತ ಹೇಳಿದಾಗ ಸೂರ್ಯ ಅವ್ರು ಹೇಳ್ತಾರೆ, ಅಂದರೆ ವಾಶ್ರೂಮ್ ಇಲ್ವಲ್ಲೇ ಹಾಲಲ್ಲಿ ಅವ್ರ ರೂಮಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ಹೋಗ್ತಾನೆ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಯಿತು ಇವಾಗ ಮಲ್ಕೊಳ್ಳಿ ಅಂತ ಹೇಳಿ ಮಲ್ಕೊತಾರೆ.
ಬೆಳಿಗ್ಗೆ ಆಗಿರುತ್ತೆ. ಬೆಳಿಗ್ಗೆ ಆದಮೇಲೆ ಎಲ್ಲರೂ ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ್ ಅವ್ರು ಕೂಡ ಹಾಲಿಗೆ ಬರ್ತಾರೆ. ಹಾಲಲ್ಲಿ ಬಂದು ಮನೋಜ್ ಅವರು ಹೇಳ್ತಾರೆ, ಎಲ್ಲರ ಹತ್ರ ನಾನು ಮಾತಾಡಬೇಕು, ಎಲ್ಲರೂ ಫ್ರೀ ಇದ್ದೀರಾ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆವಾಗ ಇಲ್ಲಪ್ಪ, ₹200 ಕೊಡು, ಫ್ರೀಯಾಗಿಲ್ಲ ಎಲ್ಲರೂ ಅಂತ ಹೇಳಿ ಸೂರ್ಯ ಅವ್ರು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಸುಮ್ಮನಿರಪ್ಪ ನೀನು ಸೂರ್ಯ ಅಂತ ಹೇಳಿಬಿಟ್ಟು ಹೇಳಿದಾಗ ಇವರು ಮನೋಜರು ಹೇಳ್ತಾರೆ, ಅವನು ಕ್ರಿಶ್ ಇದಾನಲ್ಲ ಮನೇಲಿ, ಅವ್ನು ಇರೋದು ಬೇಡ ಈ ಮನೇಲಿ ಅಂತ ಹೇಳ್ತಾ ಇರ್ತಾನೆ. ಆಗ ಸೂರ್ಯ ಅವ್ರು ಕೇಳ್ತಾರೆ, ಅಲ್ಲ ಕಣಪ್ಪ, ನೀನು ಯಾವ ತಂತಿ ಬೇಲಿ ಮೇಲೆ ನೇತಾಡ್ತಿರೋ ಪುಟ್ಕೋಸಿನೋ ನೀನು, ಇಲ್ಲಿ ಕ್ರಿಶ್ ಇರಬಾರ್ದು ಅಂತ ಹೇಳೋದಕ್ಕೆ ಅಂತ ಹೇಳ್ತಾರೆ. ಆಗ ಮನೋಜರು ಹೇಳ್ತಾರೆ, ಇಲ್ಲಿ ಎಲ್ಲರನ್ನೂ ಅನಾಥರನ್ನು ತೊಗೊಂಬಂದು ಸಾಕೋ ಅಂಥ ಜಾಗ ಇದಲ್ಲ ಅಂತ ಹೇಳಿಬಿಟ್ಟು ಶಾಂತಿ ಮತ್ತು ಮನೋಜರು ಕೂಡ ಇಬ್ಬರು ಹೇಳ್ತಾ ಇರ್ತಾರೆ. ಆಗ ಮನೋಜರು ಹೇಳ್ತಾರೆ, ಇವಾಗ ಯಾರಿಗೂ ಬೇಡ, ಒಂದು ಕೆಲಸ ಮಾಡೋಣ, ಕ್ರಿಶ್ ಇಲ್ಲಿರಬೇಕು ಅನ್ನೋಂಗಿದ್ರೆ ಎಷ್ಟು ಜನ ಕೈ ಎತ್ತುತ್ತೀರಾ ಎತ್ರಿ ಅಂತ ಹೇಳಿದಾಗ ಮೀನಾ, ಸೂರ್ಯ ಮತ್ತು ರಂಗನಾಥ್ ಅವ್ರು 3 ಜನ ಕೈ ಎತ್ತೋದು. ಆಗ ಇವರು ಸೂರ್ಯ ಅವ್ರು ಕೇಳ್ತಾರೆ, ರವಿ ಶ್ರುತಿ ಅವ್ರಿಗೆ ಯಾಕ್ರೋ ನೀವು ಎತ್ತೋದಿಲ್ವ ಕೈ ಅಂತ ಅಂತಾರೆ. ಅವರು ಸೈಲೆಂಟಾಗಿ ನಿಂತಿರ್ತಾರೆ. ಆಗ ಮನೋಜ ಹೇಳ್ತಾರೆ, ಪ್ರಜಾಪ್ರಭುತ್ವ, ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ ಇಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಮಗು ಬಂದುಬಿಟ್ಟು ರೋಹಿಣಿ ಕೈ ಹಿಡ್ಕೊಂಡು, ಆಂಟಿ ನಾನು ಎಲ್ಲೂ ಹೋಗೋದಿಲ್ಲ, ನಾನು ಇದೇ ಮನೇಲಿ ಇರ್ತೀನಿ ಅಂತ ಹೇಳಿಬಿಟ್ಟು ಮೀನಾ, ಸೂರ್ಯಗೆ ಹಾಗೆ ರಂಗನಾಥ್ ಅವ್ರಿಗೆ, ರವಿ ಶ್ರುತಿ ಅವ್ರಿಗೆ ಎಲ್ರಿಗೂ ಕೇಳ್ತಾ ಇರುತ್ತೆ ಪಾಪು. ಆಯಿತು, ಇವಾಗ ಈ ಮನೇಲಿ ಕ್ರಿಶ್ ಇರಬಾರ್ದು ಅನ್ನೋ ಹಾಗಿದ್ರೆ ಎಷ್ಟು ಜನ ಕೈ ಎತ್ತುತ್ತೀರಾ ಎತ್ತಿ ಅಂತ ಹೇಳಿದಾಗ ಶಾಂತಿಯವರು ಮನೋಜ್ ಅವರು ಕೈ ಎತ್ತುತ್ತಾರೆ. ಆಗ ರೋಹಿಣಿಗೂ ಕೂಡ ಹೇಳ್ತಾರೆ ಎತ್ತಿ ಅಂತ ಹೇಳಿಬಿಟ್ಟು. ಆಗ ರವಿ ಶ್ರುತಿ ಅವ್ರಿಗೂ ಮನೋಜರು ಕೇಳ್ತಾ ಇರ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಪ್ರಜಾಪ್ರಭುತ್ವ ಕಣಪ್ಪ ಇದು, ಇಲ್ಲಿ ಯಾರು ಫೋರ್ಸ್ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ಮನೋಜರು ಹೇಳ್ತಾರೆ, ಅಲ್ಲ ಕಣ್ರು, ನೆನ್ನೆ ಇದು ಹೋಟ್ಲಲ್ಲಿ ಕುತ್ಕೊಂಡು ಹೇಳಿದಾಗ ನೀವು ಒಪ್ಕೊಂಡ್ರಲ್ಲೋ ನೀವಿಬ್ರು, ಇವಾಗ ಯಾಕೋ ಕೈ ಎತ್ತುತ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ರವಿ ಶ್ರುತಿ ಅವ್ರು ಹೇಳ್ತಾರೆ, ನಿಮ್ಮ ಪಾಡಿಗೆ ನೀವು ಬಂದ್ರಿ, ನಿಮ್ಮ ಪಾಡಿಗೆ ನೀವು ಕರೆಸಿದ್ರಿ, ನಿಮ್ಮ ಪಾಡಿಗೆ ನೀವೇ ಡಿಸಿಷನ್ ಮಾಡ್ಕೊಂಡ್ರಿ, ನಮ್ಮ ಡಿಸಿಷನ್ ನೀವೇನಾದರೂ ಕೇಳಿದ್ರಾ ಅಂತ ಹೇಳಿಬಿಟ್ಟು ಶ್ರುತಿಯವರು ಕೇಳ್ತಾರೆ. ಸೂರ್ಯ ಅವ್ರು ಹೇಳ್ತಾರೆ, ಅಲ್ಲ ಕಣೋ ಮನೋಜ, ಎಂಥ ಕೆಲಸ ಮಾಡಿದ್ಯಾ, ಅಲ್ಲ ಕಣೋ, ಕೋರ್ಟಲ್ಲಿ ಸತ್ಯ ಅಂತ ಇರುತ್ತೆ, ಧರ್ಮ ಅಂತ ಇರುತ್ತೆ, ಆದರೆ ನಿನ್ನ ಮನಸ್ಸಲ್ಲಿ ಏನಕ್ಕೋ ಇಷ್ಟು ಕೆಟ್ಟದ್ದಿದೆ, ಒಳ್ಳೇದಿಲ್ಲ ಅಂತ ಹೇಳ್ತಾರೆ. ಆಗ ಶಾಂತಿಯವ್ರು ಹೇಳ್ತಾರೆ, ಮನೋಜನ್ಗೆ ನಾನೇ ದೇವರು, ಎಲ್ಲ ನಾನೇ ಅಂತ ಹೇಳ್ತಾ ಇರ್ತಾರೆ. ಅಮ್ಮ ತಡಿಯಮ್ಮ ಒಂದು ನಿಮಿಷ ಅಂತ ಹೇಳಿಬಿಟ್ಟು ರವಿಗೆ ಕೇಳ್ತಾರೆ. ರವಿಗೆ ಏನೋ ಇವಾಗ ನಿನ್ನ ಡಿಸಿಷನ್ ಏನು ಅಂತ ಕೇಳಿದಾಗ, ನಾವು ಕ್ರಿಶ್ ಇಲ್ಲೇ ಇರಬೇಕು ಅಂತಲೇ ನಾವು ಡಿಸಿಷನ್ ಕೊಡೋದು, ಕ್ರಿಶ್ ಇಲ್ಲೇ ಇರ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ಸೂರ್ಯ ಅವ್ರು ಕೇಳ್ತಾರೆ, ಅಂದರೆ ರವಿ ಶ್ರುತಿಯವ್ರು ಕೂಡ ಅವರು ಕೂಡ ಓಟ್ ಹಾಕಿದ್ದಾರೆ, ಅಂದರೆ ಓಟಲ್ಲಿ ನಾವೇ ಗೆದ್ವಿ ಅಲ್ವಾ ಅಂತ ಹೇಳ್ತಾರೆ. ಮನೋಜರ್ಗೆ ಹೇಳ್ತಾರೆ, ಅಲ್ಲ ಕಣಲ್ಲಿ ಸೋತ್ಬಿಟ್ಟಲ್ಲ ನೀನಲ್ಲಿ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಹೇಳ್ತಾ ಇರ್ತಾರೆ. ರಂಗನಾಥ್ ಅವರು ಕೂಡ ಹೇಳ್ತಾರೆ, ನೀನೇ ಕೊಟ್ಟ ಪರೀಕ್ಷೆಯಲ್ಲಿ ನೀನೇ ಸೋತ್ಬಿಟ್ಟಲ್ಲ ಮನೋಜ ಅಂತ ಹೇಳ್ತಾರೆ. ಆಗ ಶಾಂತಿಯವ್ರು ಹೇಳ್ತಾರೆ, ಒಂದಲ್ಲ ಒಂದು ದಿವಸ ಇವನಿಂದಾನೇ ಈ ಮನೇಲಿ ಕಣ್ಣೀರು ಕೋಡಿ ಹರಿಯುತ್ತೆ, ನೋಡ್ಕೊಳ್ಳಿ ನನ್ನ ಮಾತನ್ನ ಅಂತ ಹೇಳಿಬಿಟ್ಟು ಏನಾದರೂ ಹಾಳು ಮಾಡ್ಕೊಳ್ರಿ ಅಂತ ಹೇಳಿಬಿಟ್ಟು ಶಾಂತಿಯವರು ಒಳಗಡೆ ಹೋಗ್ತಾರೆ. ಆಗ ಕ್ರಿಶ್ ರಂಗನಾಥ್ ಅವ್ರಿಗೆ, ರವಿ ಶ್ರುತಿ ಅವ್ರಿಗೆ, ಮೀನಾ, ಸೂರ್ಯ ಅವ್ರಿಗೆ ಎಲ್ರಿಗೂ ಕ್ರಿಶ್ ಥ್ಯಾಂಕ್ಸ್ ಹೇಳ್ಕೊಂಡು ಬರ್ತಾನೆ. ಆ ಮಗು ಮನೇಲೇ ಇರಲಿ ಅಂತ ಡಿಸೈಡ್ ಆದಾಗ ಎಲ್ಲರೂ ಕೂಡ ಆ ಮಗುನ ಮುದ್ದಾಡಿಕೊಂಡು ಸಂತೋಷವಾಗಿ ಇರ್ತಾರೆ. ಆಗ ಬೆಳಿಗ್ಗೆ ಆದಾಗ ಕೃಷ್ಣ ಸ್ಕೂಲಿಗೆ, ರಂಗನಾಥ್ ಅವರು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿಗೆ ಸ್ಕೂಲಿಗೆ ಕ್ರಿಶ್ ಇನ್ನೂ ಹೋದ ತಕ್ಷಣವೇ ಅಲ್ಲಿ ರೋಹಿಣಿಯವರು ನಿಂತಿರ್ತಾರೆ. ಅಮ್ಮ ಅಂತ ಹೇಳಿಬಿಟ್ಟು ಓಡಿ ಬಂದುಬಿಟ್ಟು ತಪ್ಕೊತಾನೆ, ಅಮ್ಮ ನೀನೇ ಕರ್ಕೊಂಬರ್ಬೋದಾಗಿತ್ತಲ್ಲ ಸ್ಕೂಲ್ಗೆ ಅಂತ ಹೇಳಿದಾಗ, ಇಲ್ಲಪ್ಪ ನಾನು ಇಲ್ಲಿಂದ ಕರ್ಕೊಂಡು ಹೋಗೋಕೆ ಬಂದಿರೋದು ನಿನಗೆ ಅಂತ ಹೇಳ್ತಾರೆ. ಯಾಕಮ್ಮ ಇವತ್ತು ಸ್ಕೂಲ್ ರಜಾನ ಅಂತ ಕೇಳಿದಾಗ, ಇಲ್ಲಪ್ಪ ಇನ್ಮೇಲೆ ಈ ಸ್ಕೂಲಿಗೆ ನೀನು ಯಾವತ್ತೂ ಬರೋಲ್ಲ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಕೃಷ್ಣ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಕ್ರಿಶ್ ಅಜ್ಜಿ ಕೂಡ ಅಲ್ಲೇ ಇರ್ತಾರೆ. ಆಗ ಆಟೋ ಹಿಂದೆನೇ ಇರ್ತಾರೆ. ಅವರು ಕೂಡ ನೋಡಿ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.